ಸರ್ ಮೊದಲು ನಮ್ಗೆ ಗೊತ್ತಿದ್ದಾರೆ ನಾವು ಹಿಂಗೆ ಬೇರೆ ರೈತರ ಕೇಳಿ ಕೇಳ್ಕೊಂಬಂದು 2 ಎಕರೆ ಮಾಡಿದ್ದೇವೆ ಸರ್. ಅದರಿಂದ ನಮ್ಗೆ ಆದಾಯ ಅನ್ನಿಸ್ತಾರೆ. ಆದಾಯ ಅನಿಸಿಂದ ಇವಾಗ 4 ಎಕರೆ ಜಾಸ್ತಿ ಮಾಡೀವಿ ಸರ್. 4 ಎಕರೆ ಜಾಸ್ತಿ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ ಸರ್ಕಾರ ಕಡೆಯಿಂದ ಅನುದಾನ ತೊಗೊಂಡ್ರೆ. ಬಿಲ್ಡಿಂಗ್ ಕಟ್ಕೊಂಡು ಇವಾಗ 3 ಎಕರೆ ಒಂದು ಬ್ಯಾಚ್ 3 ಎಕರೆ ಒಂದು ಬ್ಯಾಚ್ ಬೆಳಿತೀವಿ ಸರ್. ವರ್ಷಿಗೆ ಏನಿಲ್ಲ ಅಂದ್ರೆ ಸರ್ 10 ರಿಂದ 11 ಬೆಳೆ ಬೆಳಿತೀವಿ ಸರ್. ಇವು ನಾವು ಫಸ್ಟ್ 2 ಎಕರೆ ಮಾಡಿದ್ದೇವೆ ಸರ್. ಇದನ್ನು ಆದಾಯ ಕಂಡು ಇವಾಗ 6 ಎಕರೆ ಮಾಡಿದ್ದೀವಿ ಸರ್. ಇವಾಗ 3 ಎಕರೆ 2 ಪ್ಲಾಟ್ ಮಾಡ್ಕೊಂಡು ಒಂದು ಸಲ ಮೈತೀವಿ ಸರ್. ಒಳ್ಳೆ ಅದ ಸರ್. ಒಂದು ಸಲಕ್ಕೆ 400 ಮಟ್ಟಿ ಇಟ್ಟೇವೆ ಅಂತಂದರೆ 3 ರಿಂದ 4 ಕ್ವಿಂಟಲ್ ಆಗುತ್ತೆ ಸರ್. 4 ಕ್ವಿಂಟಲ್ 5 ರಿಂದ 500 600 ತನಕ ರೇಟ್ ಸಿಗುತ್ತೆ ಸರ್. ಇದಕ್ಕೆ ಮತ್ತು 2-2.5 ಲಕ್ಷ ತನಕ ಒಂದು ಬೆಳೆಗೆ ಆಗುತ್ತೆ ಸರ್. ಇಂಥವು ನಾವು ಒಂದು ವರ್ಷಕ್ಕೆ 10 ಬೆಳೆ ಮಾಡ್ತೀವಿ ಸರ್. ಇದ್ರಾಗ ಒಳ್ಳೆ ನಾವು ಪ್ರಗತಿ ಕಂಡಿವಿ ಸರ್. ನಾವು ಪ್ರಗತಿಪರ ರೈತರೇ 2 ಸಲ ನಮ್ಗೆ ಅವಾರ್ಡ್ ಆಯ್ತು ಬಿಜಾಪುರ ಡಿಸ್ಟಿಕ್ ಅಂದರೆ. ನಮ್ಮೂರ ಬೂದ್ಯಾಳ ಪೇಚ್ ಸಿಂದಗಿ ತಾಲೂಕು ಬಿಜಾಪುರ ಡಿಸ್ಟಿಕ್ ರೀ. ನಾವು ಮತ್ತು ರೇಷ್ಮೆ ಕೃಷಿ ಮಾಡತ್ತ 10 ರಿಂದ 15 ವರ್ಷ ಆಯ್ತು ಸರ್. ಇದ್ರಾಗ ಒಳ್ಳೆ ಆದಾಯ ಐತೆ ರೀ. ಮಾಡ್ಬೇಕು ಸರ್. ಒಳ್ಳೆ ಆದಾಯ ಐತಿ. ರೈತರು ಬೇರೆ ಕೃಷಿಯನ್ನು ಅವಲಂಬನೆ ಮಾಡ್ತಾರೆ. ರೇಷ್ಮೆ ಯಾರು ಮಾಡ್ತಿಲ್ಲ ಸರ್ ಜಾಸ್ತಿ. ಅದರದ್ದು ಒಳ್ಳೆ ಆದಾಯ ಐತಿ. ಸ್ವಲ್ಪ ಕಷ್ಟಪಡ್ಬೇಕು ಸರ್ ಅಷ್ಟೇ ರೀ. ಇವು ನಾವು ಫಸ್ಟ್ 2 ಎಕರೆ ಮಾಡಿದ್ದೇವೆ ಸರ್. ಇದನ್ನು ಆದಾಯ ಕಂಡು ಇವಾಗ 6 ಎಕರೆ ಮಾಡಿದ್ದೀವಿ ಸರ್. ಇವಾಗ 3 ಎಕರೆ 2 ಪ್ಲಾಟ್ ಮಾಡ್ಕೊಂಡು ಒಂದು ಸಲ ಮೈತೀವಿ ಸರ್. ಒಳ್ಳೆ ಅದ ಸರ್. ಒಂದು ಸಲಕ್ಕೆ 400 ಮಟ್ಟಿ ಇಟ್ಟೇವೆ ಅಂತಂದರೆ 3 ರಿಂದ 4 ಕ್ವಿಂಟಲ್ ಆಗುತ್ತೆ ಸರ್. 4 ಕ್ವಿಂಟಲ್ 5 ರಿಂದ 500 600 ತನಕ ರೇಟ್ ಸಿಗುತ್ತೆ ಸರ್. ಇದಕ್ಕೆ ಮತ್ತು 2-2.5 ಲಕ್ಷ ತನಕ ಒಂದು ಬೆಳೆಗೆ ಆಗುತ್ತೆ ಸರ್. ಇಂಥವು ನಾವು ಒಂದು ವರ್ಷಕ್ಕೆ 10 ಬೆಳೆ ಮಾಡ್ತೀವಿ ಸರ್. ಇದ್ರಾಗ ಒಳ್ಳೆ ನಾವು ಪ್ರಗತಿ ಕಂಡೀವಿ ಸರ್. ನಾವು ಪ್ರಗತಿಪರ ರೈತರೇ 2 ಸಲ ನಮ್ಗೆ ಅವಾರ್ಡ್ ಆಯ್ತು ರೀ ಬಿಜಾಪುರ ಡಿಸ್ಟಿಕ್ದಿಂದ. ಹಿಂಗಾಗಿ ಕೃಷಿಯಿಂದ ಒಳ್ಳೆ ಆದಾಯ ಕಂಡೀವಿ ಸರ್. ನಾವು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಆವಾಗ ನಮ್ಮ ಕೃಷಿ ಮ್ಯಾಗ ಅವಲಂಬನೆ ಜಾಸ್ತಿ ಐತ್ರಿ. ಅವಾಗ ಬಂದರೂ ನಾ ಜಾಸ್ತಿ ರೇಷ್ಮೆ ಬಲ್ಲಿ ನಮ್ಮ ಅಣ್ಣ ರೀತಿ ಹೆಲ್ಪ್ ಮಾಡ್ತೀನಿ ಸರ್. ಯಾವಾಗಲೂ ಯಾವುದೇ ಕೆಲಸ ಇದ್ದರು ನಮ್ಮ ಬ್ರದರ್ ಭಾಳ ದುಡಿತಾರೆ ಸರ್ ಹೊಲದಾಗ. ಹಿಂಗಾಗಿ ಇದರಿಂದ ನಾವು ಪ್ರಗತಿಪರ ರೈತರು ಅಂದ್ಕೊಂಡಿವಿ ಸರ್. ಸಿಂದಗಿ ತಾಲೂಕು ಯಾರ್ಯಾರು ರೈತರು ಬಂದ್ರೂ ಉತ್ತಮವಾಗಿ ಮಾಹಿತಿ ಕೊಡ್ತೀವಿ ರೀ ಮಾಡಿರಿ ಅಂಥೇಳಿ ಒಳ್ಳೆ ಹೇಳ್ತೀವಿ ಸರ್. ಅವ್ರ ಬಗ್ಗೆ ಮತ್ತು ಅವ್ರ ಹೊಲಕ್ಕೆ ಬಂದು ಹೋಗಂದ್ರು ನಾವು ಯಾವಾಗಾದರೂ ಹೋಗಿ ಸಡವಿದ್ದಾಗ ಇದ್ರ ಬಗ್ಗೆ ಮಾಹಿತಿ ಹೇಳಿಕೊಡ್ತೀವಿ ಸರ್. ಈಗ ರೈತರು ಬರ್ತಾರೆ ಸರ್ ನಮ್ಮ ಹೊಲಕ್ಕೆ. ಹಂಗೆ ದಿವಸ 1-2-3 ಮಂದಿ ಮ್ಯಾಕ್ಸಿಮಮ್ ರೈತರು ಬರ್ತಾರೆ. ಒಳ್ಳೆ ಅದೇ ಸರ್. ಮತ್ತು ಇದು ಹೆಂಗಂದ್ರೆ ಒಂದು ಬೆಳೆ 3 ತಿಂಗಳಿಗೆ ಒಂದು ಬೆಳೆ ಬರುತ್ತೆ ಸರ್. ಒಂದು ಬೆಳೆ ಫೇಲ್ ಆದರೂ ಇನ್ನೊಂದು ಬೆಳೆ ಸಕ್ಸಸ್ ಕಾಣ್ತೀವಿ ಅನ್ನೋ ನಮ್ಗೆ ಗ್ಯಾರಂಟಿ ಇರ್ತದೆ ಸರ್. ಇದು ವಿವಿಧ ಬೆಳೆಯೊಳಗೆ ಹಂಗಲ್ಲ ಸರ್. ದ್ರಾಕ್ಷಿ ದಾಳಿಂಬ್ರಿ ಒಂದೇ ಸಲಕ್ಕೆ ಅದು ಲಾಸ್ ಆಗ್ಬೋದು ಸರ್, ಲಾಭ ಆಗ್ಬೋದು ಸರ್ ಇಮಿಡಿಯೇಟ್ಲಿ. ಇದು ಹೆಂಗಂದ್ರೆ ಉತ್ತಮವಾದ ಜೀವನ ಮಾಡಿಕೊಡ್ತಾರೆ ಸರ್. ಒಂದು ಬೆಳೆ ಫೇಲ್ ಆದ್ರೂ ಏನು ರೈತರಿಗೆ ಅಂಥ ಸಂಕಷ್ಟ ಬರೋದಿಲ್ಲ ಸರ್. ಇನ್ನೊಂದು ಬೆಳೆ 3 ತಿಂಗಳಲ್ಲೇ ಬರುತ್ತಲ್ಲಪ್ಪ ಅಂತಂದು ಅವಲಂಬ ಪೂರ್ತಿ ಅವ ಗ್ಯಾರಂಟಿ ಇಟ್ಕೊಂಡಿರ್ತಾನೆ ಸರ್. ಹೀಗಾಗಿ ರೇಷ್ಮೆ ಕೃಷಿ ಮಾಡೋದ್ರಿಂದ ಉತ್ತಮ ಲಾಭ ಐತೆ ಸರ್. ಮಾಡ್ಬೋದು ಸರ್. ಇದು ರೈತರಿಗೂ ಹೇಳ್ತೀನಿ ರೀ. ಮತ್ತು ಆದಾಯ ಸರ್. ಹೆಚ್ಚಿನ ಮಾಹಿತಿಗಾಗಿ ಬಂದು ಹೋದ್ರು ನಮ್ಮ ಹೊಲದಾಗ ಬಂದು ಹೋದ್ರೆ ನಾವು ವಿಸಿಟಿಂಗ್ ಕೊಟ್ಟು ಅವ್ರು ಹೇಳ್ತೀವಿ ಸರ್ ಎಷ್ಟು ಇನ್ಕಮ್ ಐತಿ ಎಷ್ಟು ಲಾಸ್ ಐತಿ ಅನ್ನೋದು. ಒಳ್ಳೆ ಆದಾಯ ಸರ್ ಇದರಿಂದ ಸರ್. ಪೂರ್ತಿ ಇದು ಡ್ರಿಪ್ಪುಲ ಜಾಸ್ತಿ ಮಳೆ ಬಂದರೆ ಕೆಲಸ ಇಲ್ಲದಾಗ ಸ್ವಲ್ಪ ನಾವು ಕೌಲಿ ನೀರು ಹಾಯಿಸ್ತೀವಿ ರೀ. ಮತ್ತು ಏನರ ನಮ್ಮ ಹೊರಗಡೆ ಕೆಲಸ ಇದ್ದು ಅವು ಇದು ಒಂದ್ಸಲ ಡ್ರಿಪ್ ಮುಖಾಂತರ ಚಾಲು ಮಾಡಿ ಹೋಗ್ತೀವಿ ರೀ. ಪ್ರತಿ ನಮ್ಮ ಹೊಲ ದನ ಕರುಗಳು ಅದ ಸರ್. ಅವೇ ಗೊಬ್ಬರ ಇದೆ ರೇಷ್ಮೆ ಉಳಿದಂಥ ಹೊಳೆ ತಂದು ಇದಕ್ಕೆ ಮಲ್ಚಿಂಗ್ ಅಂತೇಳಿ ಹೊಳೆ ಹಾಕಿ ನೀರು ಬಿಡ್ತೀವಿ ಸರ್. ಗೊಬ್ಬರದ ಹಾಕಿ ಮುಚ್ಚಿರಿ. ಒಳ್ಳೆ ಎಷ್ಟು ನಾವು ಸಾವಯವ ಬೆಳಿತೀವಿ ಅಷ್ಟು ತಪ್ಪಲ ಕ್ವಾಲಿಟಿ ಬರ್ತದೆ ಸರ್. ಇದು ಆದಾಯ ಹೆಚ್ಚು ಬರುತ್ತೆ ಸರ್. ಇದು ಎಷ್ಟು ನಾವು ತಪ್ಪಲ ಕ್ವಾಲಿಟಿ ತಂಬರ್ತೀವಿ ಅಷ್ಟು ಹುಳ ನಮ್ಗೆ ಕ್ವಾಲಿಟಿ ಬರ್ತದೆ ಸರ್. ಇದರಿಂದ ನಮಗೆ ಆದಾಯ ಸರ್. ಹುಳ ಚೆನ್ನಾಗಿ ಬೆಳಿತಾವೆ ಸರ್. ತಪ್ಪಲ ಒಳ್ಳೆ ಬೆಳೆಸಿದ್ರೆ ನಾವು ಹುಳನೂ ಒಳ್ಳೆಯ ಇರ್ತಾವೆ ಸರ್. ಚಲೋ ಆಯ್ತು ಸರ್. ಸರ್ ಮೊದಲು ನಮ್ಗೆ ಗೊತ್ತಿದ್ದಾರೆ ನಾವು ಹಿಂಗೆ ಬೇರೆ ರೈತರ ಕೇಳ್ಕೊಂಬಂದು 2 ಎಕರೆ ಮಾಡಿದ್ದೇವೆ ಸರ್. ಅದರಿಂದ ನಮ್ಗೆ ಆದಾಯ ಅನ್ನಿಸ್ತಾರೆ. ಆದಾಯ ಅನಿಸಿಂದ ಇವಾಗ 4 ಎಕರೆ ಜಾಸ್ತಿ ಮಾಡೀವಿ ಸರ್. 4 ಎಕರೆ ಜಾಸ್ತಿ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ ಸರ್. ಸರ್ಕಾರ ಕಡೆಯಿಂದ ಅನುದಾನ ತೊಗೊಂಡ್ರೆ ಬಿಲ್ಡಿಂಗ್ ಕಟ್ಕೊಂಡು ಇವಾಗ 3 ಎಕರೆ ಒಂದು ಬ್ಯಾಚ್ ಮೈತೀವಿ ಸರ್. ವರ್ಷಿಗೆ ಏನಿಲ್ಲ ಅಂದರೂ ಸರ್ 10 ರಿಂದ 11 ಬೆಳೆ ಬೆಳಿತೀವಿ ಸರ್. ಹಿಂಗಾಗಿ ಒಳ್ಳೆ ಆದಾಯ ಸರ್ ಇದರಿಂದ. ಸರ್ಕಾರಕ್ಕೆ ಏನೇನು ಬೆನಿಫಿಟ್ಸ್ ಇದೆ ಸರ್ಕಾರದಿಂದ ನಿಮಗೆ ರೇಷ್ಮೆ ಬೆಳೆ? ಸರ್ಕಾರದಿಂದ ಸರ್ ಇವಾಗಲೇ ಸಾಕಷ್ಟು ಮಾಡಿದ್ದಾರೆ ಸರ್ ಸರ್ಕಾರದಿಂದ ರೀ. ಹಾಂ ರೀ. ಹೊಸದಾಗಿ ಮಾಡಿದವ್ರಿ ಸರ್. ಒಂದು ಸಡ್ ಕಟ್ಟಿದ್ರೆ ಹಿಂಗೆ 25 50 ಕಟ್ಟಿದ್ರೆ ಇವಾಗ ಸರ್ 3 ಲಕ್ಷ ಸಬ್ಸಿಡಿ ಐತ್ರಿ. ಅವಾಗ ನಾವು ಕೊಡಿದಾಗ 70,000 ಇತ್ತು ಸರ್. ಈಗ 3 ಲಕ್ಷ ಐತ್ರಿ. ಈಗ ಕಟ್ಕೊಂಡು ಅದನ್ನು ಲೇಬರ್ ಚಾರ್ಜು ಜಾಸ್ತಿ ಐತ್ರಿ. ಕಟ್ಕೊಂಡು ಮಾಡ್ಬೋದು ಸರ್. ರೈತರಿಗೆ ಏನು ರೀ ಸರ್ ಮಾಡಿದ್ರೆ ರಗಡ್ ಲಾಭ ಐತ್ರಿ ರೇಷ್ಮೆ ಕೃಷಿ ಒಳಗೆ. ಶ್ರಮಪಟ್ಟು ದುಡಿಬೇಕು ಸರ್. ಡ್ರಿಪ್ಪಿಂದ ಐತೆ ಸರ್. ಡ್ರಿಪ್ಪಿಂದ ಪೂರ್ತಿ ಸಬ್ಸಿಡಿ ಕೊಡ್ತಾರೆ ಸರ್ ಮಾಡಿದ್ರೆ. ಫಸ್ಟ್ ನಾವು ದುಡ್ಡು ಹಾಕಿ ಮಾಡ್ಬೇಕು ಸರ್. ಆಮೇಲೆ ಸಬ್ಸಿಡಿ ಕೊಡ್ತಾರೆ ನಮಗೆ. ಮತ್ತು ಇನ್ನಿತರ ಸಲಕರಣೆಗಳೂ ಸಬ್ಸಿಡಿ ಭಾಳ ಇದೆ ಸರ್. ಅದಕ್ಕೆ ಚಂದ್ರಿಕೆ ಆಗಲಿ ರ್ಯಾಕ್ ಆಗಲಿ ಒಳಗೆ ರ್ಯಾಕ್ ಮಾಡಿದ್ರೆ ಸರ್ 80,000 ರಿಂದ 1 ಲಕ್ಷ ರೂಪಾಯಿ ಕೊಡ್ತಾರೆ ಸರ್. ಎಲ್ಲನೂ ಸರ್ಕಾರ ಕಡೆಯಿಂದ ಅನುದಾನ ಐತೆ ಸರ್ ಇದಕ್ಕೆ ರೇಷ್ಮೆ ಕೃಷಿ ಬಗ್ಗೆ ರೀ. ಅದಕ್ಕೆ ಔಷಧ ಅಂತ ಫ್ರೀ ಕೊಡ್ತಾರೆ ಸರ್. ಸಿಂದಗಿ ತಾಲೂಕಲ್ಲಿ ಆಫೀಸ್ ಇದ್ರಿ. ಇದಕ್ಕೆ ಡೆಮಾನ್ಸ್ಟ್ರೇಟರ್ ವಾರಕ್ಕೊಮ್ಮೆ ವಿಸಿಟಿಂಗ್ ಕೊಟ್ಟು ಹೋಗ್ತಾರೆ ಸರ್. ಇದ್ರ ಬಗ್ಗೆ ಸಲಹೆಗಳನ್ನು ಹೇಳಿ ಹೋಗ್ತಾರೆ ಸರ್ ಅವರು. ಇದ್ರ ರೇಷ್ಮೆ ಅಂತ ಸ್ಪೆಷಲಿ ಡೆಮಾನ್ಸ್ಟ್ರೇಟರ್ ಇದ್ದಾರೆ ಸರ್. ಅವರು
ಎಲ್ಲಿ ತಾಲೂಕಲ್ಲಿ 2-3 ಮಂದಿ ಅದ ಸರ್. ಅವ್ರು ಬಂದು ನಮ್ಮ ಹೊಲಕ್ಕೆ ಬಂದು ನಮ್ಮ ಬೆಳೆ ಹಿಂಗೆ ಬೆಳೀರಿ ಹಿಂಗೆ ಅಂತೇಳಿ ಅವರು ಹೇಳಿ ಹೋಗ್ತಾರೆ ಸರ್. ಹ್ಞೂ ಅಂದ್ರೆ ಇಲಾಖೆಯಿಂದ ಸಾಕಷ್ಟು ಅನುಕೂಲ ಇದೆ. ಹಾಂ, ಇಲಾಖೆಯಿಂದ ಅನುಕೂಲ ಸರ್. ನಾವು ಮಾಡ್ಬೇಕು ಸರ್, ಆಮೇಲೆ ಅವ್ರು ದುಡ್ಡು ಕೊಡ್ತಾರೆ. ಇಲಾಖೆಯಿಂದ ಅನುಕೂಲ ಐತೆ ಸರ್. ಹ್ಞೂ ರೀ, ರೈತರಿಗೆ ಏನು ಡೆಮಾನ್ಸ್ಟ್ರೇಟರ್ ವಾರ 1-2 ಸಲ ಬಂದು ಹೋಗ್ತಾರೆ ಸರ್. ಹುಳ ಮೈಸುವಾಗಂತ ಕಂಪಲ್ಸರಿ ವಾರಕ್ಕೊಂದು ಸಲ ಬಂದು ಇದು ಔಷಧ ಹೊಡ್ರಿ, ಸುಣ್ಣ ಹೊಡ್ರಿ, ಯಾವುದೇ ರೋಗ ಬರ್ತಿತ್ತು ಅಂದ್ರೆ ಮುಂಚಿತವಾಗಿ ಹೇಳ್ತಾರೆ ಸರ್, ಇದಕ್ಕೆ ಸುಣ್ಣ ಹೊಡಿಬೇಕಂತ ಹೇಳ್ರಿ. ಇದು ಪೌಡ್ರ್ ಅದ ಸರ್, ಇವಾಗ ಸರ್ಕಾರದಿಂದ ಕೊಡ್ತಾರೆ, ಅದೇ ಪೌಡ್ರನ್ನು ಯೂಸ್ ಮಾಡ್ಬೋದು ಸರ್. ಈಗ ಜಾಸ್ತಿ ನಾವು ಹೋಗಿ ಜಾಸ್ತಿ ಔಷಧ ಏನು ಹೊರಗಡೆ ತರೋದು ಏನಿಲ್ಲ ಸರ್, ಇಲಾಖೆ ಒಳಗೆ ಕೊಡ್ತಾರೆ ಫ್ರೀಯಾಗಿ, ಅದ ಯೂಸ್ ಮಾಡ್ಕೊಂಡು ಅದೇ ಆದಾಯ ತೊಗೋಬೋದು ಸರ್. ನಾವು ಮಾರ್ಕೆಟಿಂಗ್ ಇಲ್ಲಿಂದ ನಾವು ಸರ್ ಜಾಸ್ತಿ ಹೋಗಿ ರಾಮನಗರ ರೀ. ರಾಮನಗರ ಇಲ್ಲಿಂದ VRL ಬಸ್ಸಿಗೆ ಹಾಕೊಂಡು ಹೋಗ್ತೀವಿ ಸರ್. ಅಲ್ಲಿಂದ ರಾಮನಗರ ಹೋಗಿ ಇಳಿತೀವಿ ರೀ, ಅಲ್ಲಿಂದ ಮಾರ್ಕೊಂಡು ಬರ್ತೀವಿ ಸರ್. ಒಳ್ಳೆ ಆದಾಯ ಸರ್ ಮಾರ್ಕೆಟು. ಇವಾಗ ಮೊದಲು ರೇಟ್ ಕಮ್ಮಿ ಇತ್ತು ರೀ, ಇವಾಗ ಜಾಸ್ತಿ ಆಗಿದ್ದರಿಂದ ರೇಷ್ಮೆನ ಹಚ್ಚಾತಾರೆ ಸರ್ ರೈತರು. ಈಗಾಗಲೇ ಟೆಕ್ನಾಲಜಿ ಮುಂದುವರೆದಿಂದ ರೇಷ್ಮೆಗೂ ಅವಲಂಬಿತ ಜಾಸ್ತಿ ಆಲತ್ತಾರೆ ಸರ್ ಜನನು. ಆದಾಯ ಸರ್ ಅವಲಂಬನೆ ಆದರೂ ಲಾಭ ಐತೆ ಸರ್ ರೇಷ್ಮೆದಿಂದ. ಹಾಂ, ಲೇಬರ್ ಕಮ್ಮಿ ಸರ್. ಮನೆಯಲ್ಲಿ 1-2 ಮಾಡೋರಿದ್ರೆ ಸರ್ ಏನಿದ್ರೆ ಬೇರೆ ಆಳೋ ಅನ್ನೋ ಅವಶ್ಯಕತೆ ಏನಿಲ್ಲ ಸರ್. ಮನೆಯವ್ರು ಮಾಡೋರಿದ್ರೆ 2 ಮ್ಯಾಗ ಮಾಡ್ಬೋದು, 6 ಎಕರೆ ಮೇಂಟೈನ್ ಮಾಡ್ಬೋದು ಸರ್ ರೇಷ್ಮೆ. ಹಾಂ ರೀ, ಮಾಡ್ಬೋದು ಸರ್. ಲಾಸ್ಟಿಗೆ ಏನದ ಒಂದು ಸಮಸ್ಯೆ ಇದ್ರೆ 1-2 ಆಳು ತೊಗೋಬೋದು ಸರ್ ಎಮರ್ಜೆನ್ಸಿ. ರೇಷ್ಮೆ ಕೃಷಿ ಮಾಡಿದ್ದೀವಿ. 2002-2003ರಲ್ಲಿ ನಾವು ಪ್ಲಾಂಟೇಶನ್ 2 ಎಕರೆ ಮಾಡಿದ್ದೆವು. ಅದು ಈಗ ಅದರ ಉತ್ಪನ್ನ ನೋಡಿಕೊಂಡು ನಾವೀಗ 6 ಎಕರೆ ರೇಷ್ಮೆ ಮಾಡಿದ್ದೀವಿ. ಮತ್ತು 20-70 ಮನೆ, ಉದ್ದಿಗೆ 70, ಅಗಲಿಗೆ 20 ಫೂಟ್ ಏನಪ್ಪ ಅಂದ್ರೆ ನಾವು ರೇಷ್ಮೆ ಮನೆ ಕಟ್ಟಿದ್ದೀವಿ. ಅದರಲ್ಲಿ 2 ತಿಂಗಳಿಗೊಮ್ಮೆ 400 ಮಟ್ಟಿ ನಾವು ಹುಳ ತರಿಸ್ತೀವಿ. ಚಾಕಿ ಹುಳನೇ ತರಿಸ್ತೀವಿ. ಚಾಕಿ ಹುಳ ಬಾಗೇವಾಡಿ ಚಾಕಿ ಹುಳ ಸೆಂಟ್ರದಿಂದ ನಾವು ತರಿಸ್ತೀವಿ. ತಂದು ಇಲ್ಲಿ ನಾವು ರ್ಯಾಕ್ ಸಿಸ್ಟಮ್ ಏನಂದ್ರೆ 20 ಇಂಚಿಗೆ ಒಂದು ಸ್ಟ್ಯಾಂಡ್ ರ್ಯಾಕ್ ಹಿಡ್ಕೊಂಡು ಈಚೆ ಕಡೆ 6 ಈಚೆ ಕಡೆ 6 12 ರ್ಯಾಕ್ ಅದಾವೆ. 12 ರ್ಯಾಕ್ನಾಗ 400 ಮಟ್ಟಿ ನಾವು ಮೇಯಿಸ್ತೀವಿ. 2 ಹೊತ್ತು ಸೊಪ್ಪು ಕೊಡ್ತೀವಿ. ಮುಂಜಾನೆ 9 ಗಂಟೆಯಿಂದ ಮತ್ತು ಸಂಜೆ 9 ಗಂಟೆ 2 ಹೊತ್ತು ಮೇವು ಕೊಡ್ತೀವಿ. 400 ಮಟ್ಟಿಗೆ ನಾವು 2.5 ಕ್ವಿಂಟಲ 300 kg ತನೂ ನಾವು ಗೂಡು ಬೆಳಿತೀವಿ. ನಮಗೆ ಈ ಸದ್ದ ಮೊದಲ 250-300 ಇತ್ತು ರೀ. ಆಗ ಹಿಡ್ಕೊಂಡು ನಾವು ಮಾಡ್ಕೋತೇ ಬಂದಿದ್ದೀವಿ. ಈಗೇನದ, ಈಗ 600-800 ತನಕ ರೇಟ್ ಅದ. ಈಗ ಕಮ್ಮಿ ಅಂದ್ರೆ ನಮಗೆ ಇಳುವರಿ ಏನಪ್ಪ ಅಂದ್ರೆ ಈ 1.5 ಲಕ್ಷ 2 ಲಕ್ಷ ತನೂ ನಮ್ಗೆ ಒಂದು ಬೆಳೆಗೆ ಆದಾಯ ಅಂತೂ ಬರ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ರೈತರು ಎಲ್ಲ ಬೆಳೆಗಿಂತೂ ನಮ್ಮ ರೇಷ್ಮೆ ಬೆಳೆ ಆದಾಯಕ ಬೆಳೆ ಅಂತ ನಾವು ಹೇಳ್ಕೊಳ್ಳೋಕೆ ನಾವು ಇಚ್ಛಿಸಿದ್ದೇವೆ. ಮತ್ತು ರೇಷ್ಮೆ ಬೆಳೆ ಒಂದಿನ ಬೆಳೆ ಅಂತೇಳಿ ಗಾದೆ ಮಾತು ಮಾಡಿದ್ದಾರೆ. ಆ ಗಾದೆ ಮಾತು ನಮಗೆ ಸೂಕ್ತ ಅಂತ ಅನಿಸ್ಯದ. ಈಗ 18 ವರ್ಷದ ನಮ್ಮ ಅನುಭವಕ್ಕದ. ಅದಕ್ಕೆ ರೇಷ್ಮೆ ಬೆಳೆ ಎಲ್ಲರೂ ರೈತರು ರೇಷ್ಮೆ ಬೆಳೆ ಬೆಳೆದು ನಮ್ಮ ಪ್ರಪಂಚದ ಅಡಚಣೆ ನಾವು ನಿವಾರಿಸಿ ಹೋಗ್ಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತೀವಿ. ಚನ್ನಬಸಪ್ಪ ಬಿರಾದರ್ ಅಂತೇಳಿ ನಾವು